ವೀಕ್ಷಕರೇ ಎಲ್ಲರೂ ನಮಸ್ಕಾರ. ನನ್ನೆಲ್ಲ ರೈತ ಮಿತ್ರರಿಗೆ ಮತ್ತೊಮ್ಮೆ ಟ್ರ್ಯಾಕ್ಟರ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕ ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋ ಗಾಡಿ ಸ್ವರಾಜ್ 834 XM ಎಂಬ ಟ್ರ್ಯಾಕ್ಟರ್ ಮಾರಾಟಕ್ಕೆ ತಂದೇನೆ. ನಿಮಗೆ ಗಾಡಿ ಜೊತೆ ಒಂದು ಹೊಸ ರೋಟೋವೇಟ್ರ್, ಅದ್ರ ಜೊತೆ ಒಂದು ಬಲರಾಮ್ ಕೂಡ ಮಾರಾಟಕ್ಕಿದೆ. ಇನ್ನು ನಿಮ್ಮದು ಕೂಡ ಇದೇ ರೀತಿ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ವಾಹನ ಮಾರಾಟಕ್ಕಿದ್ರೆ ನಿಮಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಈ ನಂಬರ್ಗೆ ವಾಟ್ಸಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಟ್ರೆ, ಈಗೇನು ವಿಡಿಯೋ ನೋಡ್ತಿದ್ರಲ್ವ ಇದೇ ಥರನೇ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾ ಪೇಜಲ್ಲೇ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ನೋಡಿ ವೀಕ್ಷಕರೇ, ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿ ಓನರ್ ನಂಬರ್ ಅಲ್ಲ, ಇದು ಯೂಟ್ಯೂಬರ್ ನಂಬರ್ ಆಗಿರುತ್ತೆ. ನಿಮ್ಮ ಗಾಡಿ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ನೀವು ಈ ಟ್ರ್ಯಾಕ್ಟರ್ನ ತಗೊಳ್ಳೋರಾಗಿದ್ದರೆ ಗಾಡಿ ಓನರ್ ನಂಬರ್ನ ವಿಡಿಯೋ ಕೊನೆಯಲ್ಲಿ ಕೊಡ್ತೇನೆ. ಅಲ್ಲಿವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ಇನ್ನು ಗಾಡಿ ಬಂದು ಸ್ವರಾಜ್ 834 XM ಎಂಬ ಗಾಡಿ 34 HP ಗಾಡಿ ಬರುತ್ತೆ. ಗಾಡಿದು ಮಾಡಲ್ ಇರೋದು 2011. 11ನೇ ತಿಂಗಳಲ್ಲಿ ತೊಗೊಂಡಿರೋ ಗಾಡಿ. ಆಲ್ಮೋಸ್ಟ್ 2012 ಮಾಡಲ್ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರು 3ನೇ ಓನರು. ಗಾಡಿಗೆ ಪ್ರೆಸೆಂಟ್ ಇರೋದು 3ನೇ ಓನರು. ಯಾರೋ ಗಾಡಿನ ತೊಗೊತಿರೋ ಅವರು 4ನೇ ಓನರ್ ಆಗ್ತೀರ. ಗಾಡಿ ನಾರ್ಮಲ್ ಸ್ಟೇರಿಂಗು, ಆಯಿಲ್ ಬ್ರೇಕ್ ಇದೆ. ಇನ್ನು ಟೈರ್ ವಿಷಯಕ್ಕೆ ಬಂದರೆ 4 ಕೂಡ ಕೇಸಿಂಗ್ ಟೈರ್ಸೇ ಗಾಡಿಗಿರೋದು, ಯಾವುದು ಕೂಡ ರಿಮೋಟ್ ಟೈರ್ ಇಲ್ಲ. ಟೈರ್ ಕಂಡೀಷನ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಮುಂದಿನ ಟೈರು ಆಲ್ಮೋಸ್ಟ್ ಹೊಸ ಟೈರು. ಮುಂದಿನ ಟೈರ್ಗಳು ಹಾಕ್ಸಿ ಕೇವಲ 2 ತಿಂಗಳಾಗಿದೆ. ಅದು ಕೂಡ ಕೇಸಿಂಗ್ ಟೈರು, ರಿಮೋಟ್ ಟೈರು ಯಾವುದೂ ಇಲ್ಲ. ಇನ್ನು ಗಾಡಿ ಜೊತೆ ನಿಮಗೆ ರೋಟಾವೇಟ್ರ್ ಕೂಡ ಸಿಗುತ್ತೆ. ರನ್ನಿಂಗ್ ಅವರ್ಸ್ ನೋಡ್ತಿರ್ಬೋದು ನೀವು ಇಲ್ಲಿ. 2012 ಮಾಡಲ್ ಆದರೂ ಕೂಡ ಗಾಡಿ ಜಾಸ್ತಿ ರನ್ ಆಗಿಲ್ಲ. 4852 ಗಂಟೆ ಮಾತ್ರ ಗಾಡಿ ಕೆಲಸ ಮಾಡಿರೋದು. ನೀವು ನೇರವಾಗಿ ರೈತರಿಂದನೇ ಖರೀದಿ ಮಾಡೋ ಗಾಡಿಯಾಗಿದೆ, ಯಾವುದೇ ಡೀಲರ್ ಇಲ್ಲ. ಗಾಡಿ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಓನರ್ ಹೇಳ್ತಿರೋದು. ನಿಮಗೆ ಗಾಡಿ ಜೊತೆ ಈ ಬಲರಾಮ್ ಮಾರಾಟಕ್ಕಿದೆ. ಇದೊಂದು ರೋಟೋವೇಟ್ರ್ ಕೂಡ ಮಾರಾಟಕ್ಕಿರೋದು. ಇದು ರೋಟೋವೇಟ್ರ್ ಬಂದು ಒಂದು 3 ರಿಂದ 4 ತಿಂಗಳಾಗಿದೆ ತಂದು ಅಂತ ಓನರ್ ಅಂತ ಹೇಳ್ತಿದ್ದಾರೆ. 3 ರಿಂದ 4 ತಿಂಗಳ ರೋಟೋವೇಟ್ರು, ಒಂದು ಬಲರಾಮು, ಇನ್ನೊಂದು ಟ್ರ್ಯಾಕ್ಟ್ರು, ಈ 3 ಸಾಮಾನು ಮಾರಾಟಕ್ಕಿರೋದು. ಇನ್ನು ಟ್ರ್ಯಾಕ್ಟ್ರದ್ದು ಡಾಕ್ಯುಮೆಂಟ್ಸು, ಇನ್ಶೂರೆನ್ಸು ಎಲ್ಲ ಕ್ಲಿಯರ್ ಇದೆ. ಡಾಕ್ಯುಮೆಂಟ್ಸ್ನಲ್ಲಿ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಇನ್ನು ಗಾಡಿದು ಸ್ವಲ್ಪ ಲೋನ್ ಇದೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಇದೆ. ಆ ಲೋನ್ ಕೂಡ ಕ್ಲಿಯರ್ ಮಾಡಿ ಕೊಡ್ತೀನಿ. ಯಾರಾದರೂ ಗಾಡಿ ತೊಗೊಳ್ಳೋ ಕಸ್ಟಮರ್ ಸಿಕ್ಕರೆ ಲೋನ್ನ ಕ್ಲಿಯರ್ ಮಾಡ್ತೀನಿ ಅಂತ ಓನರ್ ಹೇಳ್ತಿದ್ದಾರೆ. ಇನ್ನು ಲೊಕೇಶನ್ ಬಂದು ಈ ಗಾಡಿ ಮಾರಾಟಕ್ಕಿರೋದು ಹಾವೇರಿ ಜಿಲ್ಲೆಯಲ್ಲಿ. ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನ ನಾರಾಯಣಪುರ ಎಂಬ ಗ್ರಾಮ. ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನ ನಾರಾಯಣಪುರ ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿದೆ. ಪ್ರೈಸ್ ಬಂದು ನಿಮಗೆ ಕೇವಲ ಟ್ರ್ಯಾಕ್ಟ್ರು ಒಂದೇ ತೊಗೊತೀನಂದರೆ ಓನರ್ ಹತ್ರ ಪ್ರೈಸು 3,50,000 ಕೇವಲ ಟ್ರ್ಯಾಕ್ಟ್ರಿಗೆ. ನಿಮಗೆ ಟ್ರ್ಯಾಕ್ಟ್ರ್ ಜೊತೆ ನಿಮಗೆ ಸಾಮಾನುಗಳು ಕೂಡ ತೊಗೊತೀನಂದರೆ 2 ಸಾಮಾನುಗಳು ಸೇರಿ 4,50,000 ಪ್ರೈಸ್ ಹೇಳ್ತಿದ್ದಾರೆ. ಆದರೆ ಕೊನೆ ಪ್ರೈಸ್ ಅಲ್ಲ, ಕೇವಲ ಟ್ರ್ಯಾಕ್ಟ್ರು 3.5, ಸಾಮಾನು ಸೇರಿ 4.5 ಲಕ್ಷ. ಆದರೆ ಕೊನೆ ಪ್ರೈಸ್ ಏನಲ್ಲ, ಮಾತಾಡಿದರೆ ಇದರಲ್ಲಿ ಕೂಡ ಕಡಿಮೆ ಆಗುತ್ತೆ. ಮಾತಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ತವೆ. ನಿಮಗೆ ಗಾಡಿ ಇಷ್ಟ ಆದರೆ ಒಮ್ಮೆ ಡೈರೆಕ್ಟಾಗಿಯೇ ಟ್ರ್ಯಾಕ್ಟ್ರು ಓನರ್ ಜೊತೆ ಮಾತಾಡಿ. ಈ ಟ್ರ್ಯಾಕ್ಟ್ರು ಓನರ್ ನಂಬರ್ನ ವಿಡಿಯೋ ಕೆಳಗಡೆ ವಿಡಿಯೋ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ಅಂದರೆ ನೀವು ವಿಡಿಯೋ ನೋಡಬೇಕಾದ್ರೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಿಮಗೆ ನಂಬರ್ ಕಾಣಿಸ್ತಿರುತ್ತೆ. ಡೈರೆಕ್ಟಾಗಿ ಒಂದು ಸಾರಿ ಓನರ್ ಜೊತೆ ಮಾತಾಡಿ. ಇಲ್ಲಿ ಮಾರ್ಕ್ ಮಾಡ್ತಿದ್ದೆ ನೋಡಿ, ಈ ಮಾರ್ಕ್ ಕೆಳಗಡೆನೇ ಓನರ್ ನಂಬರ್ ಇರೋದು. ಒಂದು ವೇಳೆ ವಿಡಿಯೋ ಕೆಳಗಡೆ ವಿಡಿಯೋ ಟೈಟಲ್ನಲ್ಲಿ ಗಾಡಿ ಓನರ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿರುತ್ತೆ. ಗಾಡಿ ಸೇಲ್ ಆದರೆ ವಿಡಿಯೋ ಟೈಟಲ್ನಿಂದ ಓನರ್ ನಂಬರ್ನ ತೆಗೆದಿರುತ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ಈ ಥರ ಇದೆ. ಗಾಡಿ ಇಷ್ಟ ಆದರೆ ತಗೊಳ್ಳಿ. ಇಲ್ಲಾಂದರೆ ಯಾರಾದರೂ ಗಾಡಿ ತೊಗೊಳ್ಳೋರಿದ್ದರೆ ನಿಮ್ಮೂರಲ್ಲಿ ಅಥವಾ ಮಾರಾಟ ಮಾಡೋರಿದ್ದರೆ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇದು ಒಂದೇ ಗಾಡಿ ಅಲ್ಲ, ದಿನಾಲು 4 ರಿಂದ 5 ಗಾಡಿ ಬರ್ತವೆ. ನಿಮಗೆ ಬೇಕಾದಂಥ ಗಾಡಿ ಖಂಡಿತವಾಗಿ ಸಿಗುತ್ತೆ, ಅದು ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಮಾತ್ರ. ಓಕೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.